ಫಂಡಿಂಗ್ ಆರೋಪದಲ್ಲಿ ಎಸ್ಐಟಿಯಿಂದ 11 ಮಂದಿಗೆ ನೋಟಿಸ್. ವಿಪಕ್ಷಗಳಿಗೆ ಠಕ್ಕರ್ ಕೊಡಲು ವಿಜಯದಶಮಿ ಬಳಿಕ ಕಾಂಗ್ರೆಸ್ ಧರ್ಮಯಾತ್ರೆ. ಉದ್ಯಮಿ ಅಜೀಂ ಪ್ರೇಮ್ಜಿಗೆ ಸಿಎಂ ಸಿದ್ದರಾಮಯ್ಯ ಪತ್ರ ಬರೆದಿದ್ಯಾಕೆ? ಯೂಟ್ಯೂಬರ್ ಮುಕಳಪ್ಪ ಮದುವೆ ಪುರಾಣಕ್ಕೆ ಟ್ವಿಸ್ಟ್. ಜಡ್ಜ್ ಎದುರು ಮುಕಳಪ್ಪ ಪತ್ನಿ ಹೇಳಿದ್ದೇನು? ಹಿಮ್ಸ್ ವೈದ್ಯರ ಎಡವಟ್ಟಿಗೆ ಮಹಿಳೆ ನರಳಾಟ. ತಂದೆಯ ಚಿಕಿತ್ಸೆಗೆ ದುಡ್ಡಿಲ್ಲ ಅಂತ ಕಳ್ಳತನ ಕೇಳಿದ ಮಗ. ಈ ಎಲ್ಲ ಸುದ್ದಿಗಳನ್ನ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ಐಟಿ ಚಿನ್ನಯ್ಯನನ್ನು ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದ್ದು ಜಡ್ಜ್ ಎದುರು ಹೇಳಿಕೆ ದಾಖಲಿಸಿದ್ದಾನೆ. ಇನ್ನು ತನಿಖೆಯನ್ನ ಮುಂದುವರಿಸಿರುವ ಎಸ್ಐಟಿ ಕಾರಣದ ಕೈಗಳ ಹಿಂದೆ ಬಿದ್ದಿದೆ. ಆರೋಪಿ ಚಿನ್ನಯ್ಯ ಹಾಗೂ ಹೆಂಡತಿ ಖಾತೆಗೆ ಫಂಡಿಂಗ್ ಮಾಡಿರುವವರ ಬೆನ್ನು ಬಿದ್ದಿರುವ ಎಸ್ಐಟಿ ಹಣ ವರ್ಗಾವಣೆ ಬಗ್ಗೆ ಮಹತ್ವದ ದಾಖಲೆ ಸಂಗ್ರಹಿಸಿದೆ. ಚಿನ್ನಯ್ಯನ ಕುಟುಂಬದ ಪ್ರತಿಯೊಬ್ಬರ ಖಾತೆಯ ಡೀಟೇಲ್ ಪಡೆದು ಎಸ್ಐಟಿ ದಾಖಲೆಗಳನ್ನು ಕಲೆ ಹಾಕುತ್ತಿದೆ. ಈ ಹಿನ್ನೆಲೆ 11 ಜನರಿಗೆ ಎಸ್ಐಟಿ ನೋಟಿಸ್ ನೀಡಿದ್ದು ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಿದೆ. ಗಿರೀಶ್ ಮಟ್ಟಣ್ಣನವರ್ ಪತ್ನಿಯ ಅಕೌಂಟ್ನಿಂದಲೂ ಹಣ ವರ್ಗಾವಣೆ ಆಗಿರುವುದು ತನಿಖೆ ವೇಳೆ ಗೊತ್ತಾಗಿದೆ. ಧರ್ಮಸ್ಥಳದಲ್ಲಿ ಶವ ಹೊತ್ತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ತನಿಖೆ ನಡೆಯುತ್ತಲೇ ಇದೆ. ಪ್ರತಿದಿನ ಒಬ್ಬರ ಮೇಲೊಬ್ಬರಿಗೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡುತ್ತಲೇ ಇದೆ. ಆದರೆ ತನಿಖೆ ಯಾವಾಗ ಅಂತ್ಯ ಆಗುತ್ತೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಈ ಮಧ್ಯೆ ಬಿಜೆಪಿ ಜೆಡಿಎಸ್ ನಂತರ ಕಾಂಗ್ರೆಸ್ ಧರ್ಮಸ್ಥಳಕ್ಕೆ ಧರ್ಮಯಾತ್ರೆ ಮಾಡಲು ಸಜ್ಜಾಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಕಾಂಗ್ರೆಸ್ ಶಾಸಕರು ವಿಜಯದಶಮಿ ಬಳಿಕ ಧರ್ಮಯಾತ್ರೆ ಮಾಡಲು ತಯಾರಿಗಳನ್ನು ಮಾಡಿಕೊಳ್ತಾ ಇದ್ದಾರೆ. ಈ ಮೂಲಕ ವಿಪಕ್ಷಗಳಿಗೆ ರಾಜ್ಯ ಸರ್ಕಾರ ತಿರುಗೇಟು ನೀಡಲು ಮುಂದಾಗಿದೆ. ಧರ್ಮಯಾತ್ರೆ ಮೂಲಕ ಡಿಸಿಎಂ ಡಿಕೆಶಿ ಧರ್ಮಸ್ಥಳದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಧಾರ್ಮಿಕವಾಗಿಯೂ ಮತ್ತು ರಾಜಕೀಯವಾಗಿಯೂ ಬಿಜೆಪಿ ಆರೋಪಗಳಿಗೆ ಟಕ್ಕರ್ ಕೊಡಲು ಮುಂದಾಗಿದ್ದಾರೆ. ಈಗಾಗಲೇ ಎಸ್ಐಟಿ ಕ್ರಿಮಿನಲ್ ಪಿತೂರಿ ಬಗ್ಗೆ ತನಿಖೆಯಲ್ಲಿನ ಕೆಲ ಅಂಶಗಳನ್ನು ಸರ್ಕಾರದ ಗಮನಕ್ಕೆ ಮೌಖಿಕವಾಗಿ ತಂದಿದ್ದು ಈ ಮೂಲಕ ವಿರೋಧಿಗಳಿಗೆ ತಿರುಗೇಟು ನೀಡಲು ರಣತಂತ್ರ ಮಾಡಿದೆ. ಸದ್ಯ ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳದ್ದೇ ಸದ್ದು. ಬೆಂಗಳೂರು ಮಾತ್ರವಲ್ಲದೆ ದೇಶ ಮಟ್ಟದಲ್ಲೂ ಗುಂಡಿಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ. ಉದ್ಯಮಿ ಹಾಗೂ ಬಿಜೆಪಿ ನಾಯಕರು ಸಾಲು ಸಾಲು ಟೀಕೆಗಳ ಮಧ್ಯೆ ಗುಂಡಿ ಮುಚ್ಚೋದಕ್ಕೂ ಸರ್ಕಾರ ಮುಂದಾಗಿದೆ. ಈ ಮಧ್ಯೆ ಬೆಂಗಳೂರಿನ ಗುಂಡಿಗಳ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕಿಡಿಕಾರಿದ್ದಾರೆ. ಬರೀ ಬೆಂಗಳೂರಿನಲ್ಲಿ ಮಾತ್ರ ಗುಂಡಿಗಳಿದೆಯಾ? ನಾನು ದೆಹಲಿಗೆ ಹೋಗಿದ್ದೆ, ಪಿಎಂ ಮನೆ ರಸ್ತೆ ನೋಡಿದ್ದೀರಾ? ಎಲ್ಲ ರಾಜ್ಯದಲ್ಲೂ ಗುಂಡಿ ಸಮಸ್ಯೆ ಇದೆ. ಬಿಜೆಪಿಯವರು ಅಧಿಕಾರದಲ್ಲಿದ್ದಾಗ ಸರಿಯಾಗಿ ರಸ್ತೆ ಮಾಡಿದ್ರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಬೆಂಗಳೂರಿನ ಗುಂಡಿಗಳನ್ನು ಮುಚ್ಚುವ ಕೆಲಸ ಆಗ್ತಾ ಇದೆ. ಪ್ರತಿನಿತ್ಯ ಜಿಬಿಎ ಕಡೆಯಿಂದ 1,000 ಗುಂಡಿಗಳನ್ನು ಮುಚ್ಚುತ್ತಾ ಇದ್ದಾರೆ. ಮಳೆಗಾಲ ಆಗಿರೋದ್ರಿಂದ ಸ್ವಲ್ಪ ನಿಧಾನ ಆಗ್ತಾ ಇದೆ. ಚುನಾವಣೆ ಬರ್ತಾ ಇದೆ ಅಂತ ಹೀಗೆ ಮಾತಾಡ್ತಿದ್ದಾರೆ ಅಂತ ಹೇಳಿದ್ರು. ಎಲ್ಲ ಗುಂಡಿಗಳನ್ನೆಲ್ಲ ಮುಚ್ಚಾ ಇದ್ದೀವಿ. ಮಳೆ ಆಗ್ತಾ ಇದ್ರು ಮುಚ್ಚಾ ಇದ್ದೀವಿ. ದಿನಕ್ಕೆ ಆಲ್ಮೋಸ್ಟ್ ಹೆಚ್ಚು ಕಮ್ಮಿ 1,000 ಅಷ್ಟು ಗುಂಡಿಗಳನ್ನ ಮುಚ್ಚುವಂತ ಕೆಲಸ ನಡೀತಾ ಇದೆ. ನಾನು ಡೆಲ್ಲಿಗೆ ಹೋಗಿದ್ದೆ. ಡೆಲ್ಲಿ ಎಲ್ಲ ಒಂದು ರೌಂಡ್ ನೋಡಿದೆ. ಇದೆಲ್ಲ ಆದ್ಮೇಲೆ ನೀವೆಲ್ಲ ನಿಮ್ಮ ರಿಪೋರ್ಟ್ ಹೇಳ್ಬಿಟ್ಟು ಅಲ್ಲೆಷ್ಟು ಗುಡ್ಡಿಗಳಿದೆ, ಪ್ರೈಮ್ ಮಿನಿಸ್ಟರ್ ಮನೆ ರೋಡಲ್ಲಿ ಎಷ್ಟಿದೆ ಅನ್ನೋದು ಕೂಡ ತಾವೆಲ್ಲ ನೋಡ್ಬೇಕಾಗ್ತದೆ. ದೊಡ್ಡ ದೊಡ್ಡ IT ಕಂಪ್ನಿಯವ್ರಿಗೂ ಹೇಳ್ತಾ ಇದ್ದೀನಿ, ಎಲ್ಲರಿಗೂ ಹೇಳ್ತಾ ಇದ್ದೀನಿ. ಇದು ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಇದೆ. ನಮ್ಮ ಕೆಲಸ ನಾವು ಮಾಡ್ತಾ ಇದ್ದೀವಿ. ಬಿಜೆಪಿ ಕಾಲದಿಂದನೂ ಮೊದಲು ರೋಡ್ಗಳು ಚೆನ್ನಾಗಿ ಮಾಡ್ಕೊಂಡು ಬಂದಿದ್ರೆ ಯಾಕೆ ಹಿಂಗಿತ್ತು? ಅವ್ರು ಯಾರು ಮಾಡಲಿಲ್ಲ. ಈಗ ಸ್ವಲ್ಪ ಎಲೆಕ್ಷನ್ ಹತ್ರ ಬರ್ತಾ ಇದೆ ಅಂತ ಕಾಣ್ತಾ ಇದೆ. ಇರಲಿ, ನಮ್ಮ ಡ್ಯೂಟಿ ನಾವು ಮಾಡೋಣ. ಬೆಂಗಳೂರಿನ ಸಾಕಷ್ಟು ಕಡೆ ಟ್ರಾಫಿಕ್ ಸಮಸ್ಯೆ ಇದೆ. ಅದರಲ್ಲಿ ಔಟರ್ ರಿಂಗ್ ರೋಡ್ನ ಟ್ರಾಫಿಕ್ ಸಮಸ್ಯೆಯೂ ಒಂದು. ಇದೀಗ ಈ ಸಮಸ್ಯೆಗೆ ಪರಿಹಾರ ಹುಡುಕುವ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ವಿಪ್ರೋ ಅಧ್ಯಕ್ಷರಾದ ಅಜೀಂ ಪ್ರೇಮ್ಜಿಗೆ ಪತ್ರ ಬರೆದಿದ್ದಾರೆ. ವಿಪ್ರೋ ಕ್ಯಾಂಪಸ್ನಲ್ಲಿ ಸೀಮಿತ ವಾಹನಗಳ ಸಂಚಾರ ಬಳಕೆಗೆ ಅವಕಾಶ ಮಾಡಿಕೊಡುವಂತೆ ಸಿಎಂ ಪತ್ರವನ್ನು ಬರೆದಿದ್ದಾರೆ. ಇಬಲೂರು ಜಂಕ್ಷನ್ನಲ್ಲಿರುವ ಹೊರವರ್ತುಲ ರಸ್ತೆಯಲ್ಲಿ ಪೀಕ್ ಅವರ್ನಲ್ಲಿ ತೀವ್ರ ಸಂಚಾರ ದಟ್ಟಣೆ ಇದೆ. ವಿಪ್ರೋ ಕ್ಯಾಂಪಸ್ನಲ್ಲಿ ಸೀಮಿತ ವಾಹನ ಸಂಚಾರಕ್ಕೆ ಸರ್ಕಾರ ಮತ್ತು ವಿಪ್ರೋದ ಪರಸ್ಪರ ಒಪ್ಪಿತ ನಿಯಮಗಳು ಮತ್ತು ಅಗತ್ಯ ಭದ್ರತೆಗಳನ್ನು ಪರಿಗಣನೆಗೆ ತೆಗೆದುಕೊಂಡು ಅವಕಾಶ ಮಾಡಿಕೊಡಬೇಕು. ಇದರಿಂದ ವಿಶೇಷವಾಗಿ ಪೀಕ್ ಅವರ್ನಲ್ಲಿ 30% ದಟ್ಟಣೆಯನ್ನ ಕಡಿಮೆ ಮಾಡಬಹುದಾಗಿದೆ. ನಿಮ್ಮ ಸಹಕಾರದಿಂದ ಸಂಚಾರ ಅಡೆತಡೆಗಳನ್ನು ನಿವಾರಿಸಬಹುದು. ನಿಮ್ಮ ತಂಡ ನಮ್ಮ ಅಧಿಕಾರಿಗಳೊಂದಿಗೆ ತೊಡಗಿಸಿಕೊಂಡು ಪರಸ್ಪರ ಸ್ವೀಕಾರಾರ್ಹ ಯೋಜನೆಯನ್ನ ಆದಷ್ಟು ಬೇಗ ರೂಪಿಸಿ. ಇದಕ್ಕೆ ನಾನು ತುಂಬಾ ಕೃತಜ್ಞನಾಗಿದ್ದೇನೆ ಅಂತ ಸಿಎಂ ಸಿದ್ದರಾಮಯ್ಯ ಉದ್ಯಮಿ ಅಜೀಂ ಪ್ರೇಮ್ಜಿಗೆ ಪತ್ರವನ್ನ ಬರೆದಿದ್ದಾರೆ. ಧಾರವಾಡದ ಯೂಟ್ಯೂಬರ್ ಕ್ವಾಜಾ ಉರ್ಫ್ ಮುಕಳಪ್ಪ ಮದುವೆ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಪಡಿತಾ ಇದೆ. ಸದ್ಯ ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡದಲ್ಲಿ ಏಪ್ರಿಲ್ 28ನೇ ತಾರೀಕು ಮುಕಳಪ್ಪ ಮತ್ತು ಗಾಯತ್ರಿ ಹಿರಿಯರ ಸಮ್ಮುಖದಲ್ಲಿ ಸರಳವಾಗಿ ವಿವಾಹ ಆಗಿರೋದು ಗೊತ್ತಾಗಿದೆ. ಈ ಮದುವೆ ಆದ ನಂತರ ಜೂನ್ 5ನೇ ತಾರೀಕು ಇದೇ ಮುಂಡಗೋಡದಲ್ಲಿ ಉಪ ನೋಂದಣಾಧಿಕಾರಿ ಕಚೇರಿಯಲ್ಲಿ ರಿಜಿಸ್ಟರ್ ಮ್ಯಾರೇಜ್ ಆಗಿರೋದು ನಮೂದಾಗಿದೆ. ಈ ಬಗ್ಗೆ ಇಬ್ಬರು ಸೇರಿ ಪ್ರತಿಜ್ಞಾ ಪತ್ರ ಮಾಡಿಸಿಕೊಂಡಿದ್ದಾರೆ. ಸದ್ಯ ಬಾಂಡ್ನಲ್ಲಿ ಇಬ್ಬರು ಕರಾರು ಮಾಡಿಕೊಂಡಿದ್ದು ಹಿಂದೆ ಯಾರ ಜೊತೆಯಲ್ಲೂ ಮದುವೆ ಆಗಿರುವುದಿಲ್ಲ. ಇದು ನಮ್ಮಿಬ್ಬರ ಮೊದಲ ಮದುವೆ ಅಂತ ನಮೂದು ಮಾಡಿದ್ದಾರೆ. ಅಲ್ಲದೆ ಮದುವೆಗೆ ಯಾವುದೇ ಕಾನೂನು ಅಡಚಣೆ ಮತ್ತು ಒತ್ತಡ ಇರಲ್ಲ. ನಮ್ಮ ಧರ್ಮ ಬೇರೆ ಬೇರೆ ಇದ್ರೂ ನಾವು ಪ್ರೇಮ ವಿವಾಹವನ್ನ ಮಾಡ್ಕೊಳ್ತಿದ್ದೀವಿ ಅಂತ ಮುಕಳಪ್ಪ ಮತ್ತು ಗಾಯತ್ರಿ ಬಾಂಡ್ ಮಾಡಿಸ್ಕೊಂಡಿದ್ದಾರೆ. ಅಲ್ಲದೆ ಮದುವೆ ನಂತರ ಇಬ್ಬರ ನಡುವೆ ತಂಟೆ ತಕರಾರು ಬಂದಿದೆ ಆದಲ್ಲಿ ನಾವೇ ಅದನ್ನ ಬಗೆಹರಿಸ್ಕೊಳ್ತೀವಿ ಅಂತ ಕೂಡ ಬಾಂಡ್ನಲ್ಲಿ ನಮೂದಿಸಿದ್ದಾರೆ.
ಎಡಗಾಲಿನಲ್ಲಿ ಅಳವಡಿಸಿದ್ದ ರಾಡ್ ತೆಗೆಯೋಕೆ ವೈದ್ಯರು ಬಲಗಾಲನ್ನ ಕುಯ್ದಿರುವ ಘಟನೆ ಹಾಸನದ ಜಿಲ್ಲಾಸ್ಪತ್ರೆಯಲ್ಲಿ ನಡೆದಿದೆ. ಚಿಕ್ಕಮಗಳೂರು ಜಿಲ್ಲೆಯ ಬೂಚನಹಳ್ಳಿ ಕಾವಲು ಗ್ರಾಮದ ಜ್ಯೋತಿ ಅನ್ನೋರು 2.5 ವರ್ಷದ ಹಿಂದೆ ನಡೆದ ಅಪಘಾತದಲ್ಲಿ ತೀವ್ರವಾಗಿ ಗಾಯಗೊಂಡಿದ್ರು. ಅದರಿಂದ ವೈದ್ಯರು ಅವರ ಕಾಲಿಗೆ ರಾಡ್ ಅಳವಡಿಸಿದ್ರು. ಇತ್ತೀಚೆಗೆ ಕಾಲಿಗೆ ಅಳವಡಿಸಿದ್ದ ರಾಡ್ನಿಂದ ಜ್ಯೋತಿಗೆ ಕಾಲು ನೋವು ಕಾಣಿಸಿಕೊಳ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಹಾಸನದ ಹಿಮ್ಸ್ ಆಸ್ಪತ್ರೆಯಲ್ಲಿ ವೈದ್ಯ ಸಂತೋಷ್ ಬಳಿ ತೆರಳಿದ್ದು ಎಡಗಾಲಿನ ಬದಲು ಬಲಗಾಲನ್ನ ಕೊಯ್ದಿದ್ದಾರೆ. ವೈದ್ಯರ ನಿರ್ಲಕ್ಷ್ಯತನದಿಂದ ಜ್ಯೋತಿ ಹಾಗೂ ಪೋಷಕರು ಈಗ ಅಸಹಾಯಕರಾಗಿದ್ದಾರೆ ಹಾಗೂ ಆಸ್ಪತ್ರೆ ಸಿಬ್ಬಂದಿ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಅತ್ತ ಕೋಲಾರದಲ್ಲಿ ಆಸ್ಪತ್ರೆಗೆ ದಾಖಲಾಗಿ 7 ದಿನ ಕಳೆದರೂ ಚಿಕಿತ್ಸೆ ಕೊಡ್ತಿಲ್ಲ ಅಂತ ಕೋಲಾರದ ಜಿಲ್ಲಾಸ್ಪತ್ರೆ ವಿರುದ್ಧ ರೋಗಿಯ ಮಗ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಗ ನಾಗೇಶ್ ವಿದೇಶದಿಂದಲೇ ಸಾಮಾಜಿಕ ಜಾಲತಾಣದಲ್ಲಿ ಆಕ್ರೋಶ ಹೊರಹಾಕಿದ್ದು ಸರ್ಜರಿ ಮಾಡದೆ ಸತಾಯಿಸಿದ್ದಾರೆ ಅಂದಿದ್ದಾರೆ. ನಾಗೇಶ್ ಅವರ ಪೋಸ್ಟ್ ವೈರಲ್ ಆಗ್ತಾ ಇದ್ದ ಹಾಗೆ ವೈದ್ಯರು ಶಸ್ತ್ರಚಿಕಿತ್ಸೆ ಮಾಡಿದ್ದಾರೆ. ಬೆಂಗಳೂರಿನ ವೈಟ್ಫೀಲ್ಡ್ನಲ್ಲಿ ತಂದೆಯ ಕ್ಯಾನ್ಸರ್ ಚಿಕಿತ್ಸೆಗೆ ದುಡ್ಡಿಲ್ಲ ಅಂತ ಮಗ ಕಳ್ಳತನಕ್ಕಿಳಿದು ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ದಾನೆ. ಆಂಧ್ರಪ್ರದೇಶ ಮೂಲದ ಫಿರೋಜ್ ತಂದೆ ಮೊಹಮ್ಮದ್ ಪಾಷಾ ಚಿಕಿತ್ಸೆಗೆ ದುಡ್ಡಿಲ್ಲ ಅಂತ ಬೈಕ್ ಕಳ್ಳತನಕ್ಕೆ ಇಳಿದಿದ್ದಾನೆ. ಫಿರೋಜ್ ಮತ್ತು ಕುಟುಂಬ ಹೊಸಕೋಟೆಯ ಅನುಗೊಂಡನಹಳ್ಳಿಯಲ್ಲಿ ವಾಸ ಇತ್ತು. ಸುಮಾರು 20 ಡಿಯೋ ವಾಹನಗಳನ್ನು ಕದ್ದು ಮಾರಾಟ ಮಾಡಿರುವ ಫಿರೋಜ್ ಈಗ ಪೊಲೀಸರ ಅತಿಥಿಯಾಗಿದ್ದಾನೆ. ಮೆಟ್ರೋ ನಿಲ್ದಾಣಗಳ ಬಳಿ ನಿಲ್ಲಿಸಿದ್ದ ಬೈಕ್ಗಳನ್ನೇ ಟಾರ್ಗೆಟ್ ಮಾಡಿ ಫಿರೋಜ್ ಕಳ್ಳತನ ಮಾಡ್ತಾ ಇದ್ದ ಅಂತ ತನಿಖೆಯಲ್ಲಿ ತಿಳಿದು ಬಂದಿದೆ. ಅತ್ತ ರಾಜಾಜಿನಗರದಲ್ಲಿ 36 ಲಕ್ಷ ಬೆಲೆ ಬಾಳುವ ಚಿನ್ನಾಭರಣ ಕದ್ದಿದ್ದ ರಾಜಸ್ಥಾನ ಮೂಲದ ನಿತಿನ್ ಸೋನಿ ಎಂಬಾತನನ್ನು ಪೊಲೀಸರು ಬಂಧಿಸಿದ್ದಾರೆ. ಕಳೆದ ಆಗಸ್ಟ್ 4ರಂದು ರಾಜಾಜಿನಗರದ ಜ್ಯುವೆಲರಿ ಶಾಪ್ನಲ್ಲಿ ಕಳ್ಳತನ ನಡೆದಿತ್ತು. ಕಳ್ಳತನ ಮಾಡಿದ್ದ ಅಷ್ಟು ಚಿನ್ನವನ್ನು ಆರೋಪಿ ಇಎಸ್ಐ ಆಸ್ಪತ್ರೆಯ ಲಾಡ್ಜ್ ಒಂದರಲ್ಲಿ ಇಟ್ಟಿದ್ದ ಅಂತ ತಿಳಿದು ಬಂದಿದೆ. ವೈಟ್ಫೀಲ್ಡ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಟ್ಟು 20 ಟೂ ವೀಲರ್ಸ್ ರಿಕವರಿ ಆಗಿದೆ. ಅಂದಾಜು 20 ಲಕ್ಷ ಬೆಳೆದು ಇದರಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಅಂದರೆ ನಮ್ಮ ಪೊಲೀಸ್ ಟೀಮ್ ಅವರು ಕಂಟಿನ್ಯೂಸ್ ಆಗಿ ಕ್ರೈಮ್ ಪ್ಯಾಟರ್ನ್ ನೋಡಿ ಎಲ್ಲೆಲ್ಲಿ ಇದು ಆಫೆನ್ಸ್ ಆಗ್ತಿದ್ದು ಅಲ್ಲಿ ರಿಕ್ವೆಸ್ಟ್ ಮಾಡಿ CCTV ಅವರು ಹಾಕಿಸಿದ್ರು ಕನ್ಸರ್ನ್ಡ್ ಏಜೆನ್ಸೀಸ್ ಕಡೆಯಿಂದ. ಅದು ತುಂಬ ಪರಿಣಾಮಕಾರಿಯಾಗಿ ಒಬ್ಬ ಆರೋಪಿ ಇದು ಎಲ್ಲ ಒಟ್ಟು 20 ವೆಹಿಕಲ್ಸ್ ಅವರು ಕದ್ದಿದ್ರು. ಮೂಲತಃ ಆಂಧ್ರದವರು, ಅವ್ರಿಗೆ ಅರೆಸ್ಟ್ ಮಾಡಿದ್ದಾರೆ. ಟೋಟಲ್ 20 ಲಕ್ಷ ಅಂದಾಜು ರಿಕವರಿ ಆಗಿದೆ. ಬೆಂಗಳೂರಿನ ಕಾಮಾಕ್ಷಿಪಾಳ್ಯ ಠಾಣಾ ವ್ಯಾಪ್ತಿಯ ಸುಂಕದಕಟ್ಟೆ ಬಸ್ ನಿಲ್ದಾಣದ ಬಳಿ ರೇಖಾ ಅನ್ನೋ ಮಹಿಳೆಗೆ ಚಾಕು ಇರಿದಿದ್ದ ಪ್ರಿಯಕರ ಲೋಕೇಶ್ ಅಲಿಯಾಸ್ ಲೋಹಿತಾಶ್ವನನ್ನ ಪೊಲೀಸರು ಬಂಧಿಸಿದ್ದಾರೆ. ವಿಚಾರಣೆ ವೇಳೆ ಕೊಲೆಯಾದ ರೇಖಾ ಗಂಡನನ್ನ ಬಿಟ್ಟು ತುಮಕೂರಿನಿಂದ ಬೆಂಗಳೂರಿಗೆ ಬಂದಿದ್ಲು. ರೇಖಾ ಮತ್ತು ಆರೋಪಿ ಲೋಕೇಶ್ ಪರಿಚಯವಾಗಿ ಕಳೆದ 4 ತಿಂಗಳಿನಿಂದ ಲೀವಿಂಗ್ ನಲ್ಲಿದ್ರು. ಆದ್ರೆ ಇತ್ತೀಚೆಗೆ ರೇಖಾ ಲೋಕೇಶ್ನನ್ನ ಅವಾಯ್ಡ್ ಮಾಡಿ ಬೇರೊಬ್ಬ ವ್ಯಕ್ತಿಯ ಜೊತೆಗೆ ಅನೈತಿಕ ಸಂಬಂಧ ಹೊಂದಿದ್ದಾಳೆ ಅಂತ ಪ್ರಿಯಕರ ಲೋಕೇಶ್ ಚಾಕು ಇರಿದಿದ್ದಾನೆ ಅನ್ನೋದು ವಿಚಾರಣೆ ವೇಳೆ ಗೊತ್ತಾಗಿದೆ. ಚಿನ್ನದ ಮಾಂಗಲ್ಯ ಸರದ ಆಸೆಗೆ ಮಾವನ ಮಗಳನ್ನೇ ಕೊಂದು ಹೃದಯಾಘಾತ ಅಂತ ಬಿಂಬಿಸಿ ಸತ್ಯ ಹೊರಬರ್ತಾ ಇದ್ದ ಹಾಗೆ ಆರೋಪಿ ತಾನು ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ದಿಗ್ಗೇನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಶಕುಂತಲಾ 48 ವರ್ಷ ವಯಸ್ಸಿನ ಕೊಲೆಯಾದ ಮಹಿಳೆ, ಶಿವಮೂರ್ತಿ 55 ವರ್ಷ ವಯಸ್ಸು ಮಾವನ ಮಗಳನ್ನೇ ಕೊಂದ ಆರೋಪಿ. ತನಿಖೆ ನಂತರ ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿದೆ. 27 ವರ್ಷಗಳ ಹಿಂದೆ ಪಾಲಾಕ್ಷ ಜೊತೆಗೆ ವಿವಾಹ ಆಗಿದ್ದ ಶಕುಂತಲಾ ಮಕ್ಕಳಿಲ್ಲದ ಕಾರಣ ಮನೆಯಲ್ಲಿ ಇಬ್ಬರೇ ವಾಸ ಇದ್ರು. ಆಗಸ್ಟ್ 20ನೇ ತಾರೀಕು ಮಧ್ಯಾಹ್ನ ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಮಾವನ ಮಗಳ ಮನೆಗೆ ಶಿವಮೂರ್ತಿ ಬಂದಿದ್ದ. ಮನೆಗೆ ಬರುವಾಗಲೇ ನಕಲಿ ಚಿನ್ನದ ಸರ ತಂದಿದ್ದ. ಬಳಿಕ ಮಹಿಳೆಯ ಕತ್ತು ಹಿಸುಕಿ ಕೊಲೆ ಮಾಡಿ 36 ಗ್ರಾಂ ತೂಕದ ಚಿನ್ನದ ಸರ ಎಗರಿಸಿ ನಕಲಿ ಚಿನ್ನದ ಸರವನ್ನ ಹಾಕಿದ. ದನ ಮೇಯಿಸೋಕೆ ಹೋಗಿದ್ದ ಶಕುಂತಲಾ ಪತಿ ಪಾಲಾಕ್ಷ ವಾಪಸ್ ಮನೆಗೆ ಬಂದ ವೇಳೆ ಶಕುಂತಲಾ ನೆಲದ ಮೇಲೆ ಬಿದ್ದಿದ್ಲು. ಶಿವಮೂರ್ತಿ ನಂತರ ಇದನ್ನ ಹೃದಯಾಘಾತ ಅಂತ ಬಿಂಬಿಸೋಕೆ ಮರಣೋತ್ತರ ಪರೀಕ್ಷೆ ಬೇಡ ಅಂದಿದ್ದ. ಆದರೆ ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗೆ ಕೊಂಡೊಯ್ತಾ ಇದ್ದ ಹಾಗೆ ಶಿವಮೂರ್ತಿ ಭೀತಿಗೊಂಡಿದ್ದ. ಪೊಲೀಸ್ ತನಿಖೆ ಚುರುಕುಗೊಳ್ತಾ ಇದ್ದ ಹಾಗೆ ಹೆದರಿದ ಶಿವಮೂರ್ತಿ ಕೊಲೆ ಮಾಡಿದ 1 ವಾರದಲ್ಲೇ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಮನೆಯಲ್ಲೇ ನೇಣು ಬಿಗಿದುಕೊಂಡು ಶಿವಮೂರ್ತಿ ಆತ್ಮಹತ್ಯೆ ಮಾಡಿಕೊಂಡಿರುವುದು ಕಂಡುಬಂದಿದೆ. ಅಸ್ಸಾಂ ಮೂಲದ ಜನಪ್ರಿಯ ಗಾಯಕ ಜುಬಿನ್ ಗಾರ್ಗ್ರ ಅಂತ್ಯಕ್ರಿಯೆ ಕಾರ್ವಕುರ್ಚಿಯಲ್ಲಿ ಇಂದು ನೆರವೇರಿತು. ಸೆಪ್ಟೆಂಬರ್ 19ನೇ ತಾರೀಕು ಸಿಂಗಾಪುರದಲ್ಲಿ ನಿಧನರಾದ ಅಸ್ಸಾಂ ಗಾಯಕ ಜುಬಿನ್ ಗಾರ್ಗ್ ಅವರಿಗೆ ವಿದಾಯ ಹೇಳೋಕೆ ಭಾನುವಾರ ಗುವಾಹಟಿಯಲ್ಲಿ ಸಾವಿರಾರು ಜನ ಸೇರಿದ್ರು. ಈ ವೇಳೆ ಲಕ್ಷಾಂತರ ಜನ ಭಾಗಿಯಾಗಿದ್ರು. ಈ ಮೂಲಕ ವಿಶ್ವದಲ್ಲೇ ಅತಿ ಹೆಚ್ಚು ಜನ ಸೇರಿದ 4ನೇ ಅಂತಿಮ ಯಾತ್ರೆ ಎಂಬ ದಾಖಲೆ ನಿರ್ಮಿಸಿ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್ಗೆ ಸೇರ್ಪಡೆಯಾಗಿದೆ. ಗಾಯಕನ ಅಂತಿಮ ದರ್ಶನ ಪಡೆಯೋದಕ್ಕೆ ರಾತ್ರಿ ಇಡೀ ಅಭಿಮಾನಿಗಳ ಬೃಹತ್ ಗುಂಪು ಸಾಲುಗಟ್ಟಿ ನಿಂತಿತ್ತು. ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್ ಪ್ರಕಾರ ಗಾರ್ಗ್ ಅವರ ಅಂತಿಮ ಯಾತ್ರೆ ವೇಳೆ ಲಕ್ಷಾಂತರ ಜನ ಭಾಗಿಯಾಗಿದ್ರು. ಮೈಕಲ್ ಜಾಕ್ಸನ್, ಪಾಪ್ ಫ್ರಾನ್ಸಿಸ್, ರಾಜಕುಮಾರಿ ಡಯಾನಾ ಮತ್ತು ರಾಣಿ ಎಲಿಜಬೆತ್ ಅವರಿಗೆ ನೀಡಿದಂತೆ ಇದು ಕೂಡ ಸ್ಮರಣೀಯ ವಿದಾಯ ಅಂತ ಗುರುತಿಸಲಾಗಿದೆ.